ಮತ್ತೊಂದು ಹೇಳುವಂತ ವಿಷಯ ಏನು ಗೊತ್ತಾ, ಭೂಮಿ ಆಕಾಶಗಳಿಗೆ ದೊಡ್ಡ ಸ್ಫೋಟಕ ಉಂಟಾಯಿತು. ಏನಂತೆ ಅದ್ರ ಹೆಸರು? ಬಿಗ್ ಬ್ಯಾಂಗ್ ಥಿಯರಿ. ದೊಡ್ಡ ಸ್ಫೋಟ ಉಂಟಾಯಿತು. ಆ ಸ್ಫೋಟದ ಮೂಲಕ ಭೂಮಿ ಆಕಾಶ ಚಂದ್ರ ಸೂರ್ಯಗಳು ನಿಂತ್ಕೊಂಡು ಅಂತ ಹೇಳ್ತಾರೆ. ನಿಜಾನ ಇದು? ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ಏನಿದೆ ಗೊತ್ತಾ? ಲೋಕಗಳು ದೇವರ ಮಾತಿನಿಂದ ಉಂಟಾದವು. 3 ಲೋಕಗಳು: ಪರಲೋಕ, ಭೂಲೋಕ, ಪರದೇಶಿ, ಪಾತಾಳ. ಲೋಕಗಳು ದೇವರ ಮಾತಿನಿಂದ ಉಂಟಾದವು. ಆ ಮಾತಿನಲ್ಲಿರುವಂತ ಪವರ್ ಗೊತ್ತಾ, ಶಕ್ತಿ ಗೊತ್ತಾ? ಒಂದು ಸಾರಿ ಗುಡುಗು ಸಿಡಿಲು ಹೊಡೆದರೆ ನೀನು ಪಟಾಕಿ ಹೊಡೆಯೋದು ಪಕ್ಕದೇರಿಗೆ ಕೇಳಿಸೋದು ಏನೋ ಗೊತ್ತಿಲ್ಲ. ದೇವರು ಹೊಡೆದ್ರೆ, ಬಾಂಬ್ಗಳು ಹಾಕಿದ್ರೆ ಎಂತೆಂಥ ಬಾಂಬ್ ಇದೆ ಗೊತ್ತಾ? ನಿನ್ನ ಹತ್ರ ನ್ಯೂಟ್ರನ್ ಬಾಂಬ್ ಮುಂತಾದ ಅಣು ಬಾಂಬ್ಗಳಿರ್ಬೋದು. ದೇವರ ಹತ್ರ ಎಂತೆಂಥ ಬಾಂಬ್ ಮಡಗಿದ್ರೆ ಗೊತ್ತಾ? ಒಂದು ಸಾರಿ ಸೊದೋಮ್ ಗೋಮರದಲ್ಲಿ ಮಾಡುತ್ತಿದ್ದಂಥ ವ್ಯಭಿಚಾರಗಳನ್ನು ನೋಡಿ ಅಗ್ನಿ ಗಂಧಕಗಳನ್ನು ಸುರಿಸಿದಂಥ ಆ ಬಾಂಬ್ಗಳು ನೋಡಿದ್ಯಾ? ಅಗ್ನಿ ಗಂಧಕ ಎಷ್ಟೆಷ್ಟು ದಪ್ಪ ಬಾಂಬ್ಗಳು ಗೊತ್ತಾದು? ದೇಶವನ್ನು ಸರ್ವನಾಶ ಮಾಡುತ್ತೆ. ಸೊದೋಮ್ ಗೋಮರದಲ್ಲಿ ಈಗಲೂ ಕೂಡ ಬಂಡೆಗಳು ಪ್ಲಾಸ್ಟಿಕ್ ತರ ಕರಗೋಯ್ತೈತೆ. ಒಂದೇ ಒಂದು ಕಡ್ಡಿಗಿರಿದ್ರೆ ಪ್ಲಾಸ್ಟಿಕ್ ತರ ಬಂಡೆಗಳು, ಕಲ್ಲುಗಳ